ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ. ಆ ಹುದ್ದೆಗಳ ಮಾಹಿತಿಯನ್ನು ಅಂದರೆ ಜಿಲ್ಲಾವಾರು ಹುದ್ದೆಗಳ ಮಾಹಿತಿಯನ್ನು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇವೆ ಅಂತೇಳಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಬೆಂಗಳೂರು ನಗರದಲ್ಲಿ 32 ಹುದ್ದೆಗಳ ಖಾಲಿ ಇವೆ. ಅದಾದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 34 ಹುದ್ದೆಗಳು ಖಾಲಿ ಇವೆ. ಅದಾದ ನಂತರ ಚಿತ್ರದುರ್ಗ ಜಿಲ್ಲೆಯಲ್ಲಿ 32 ಹುದ್ದೆಗಳು ಖಾಲಿ ಇವೆ ಮತ್ತು ಕೋಲಾರ 45 ಹುದ್ದೆಗಳು ಮತ್ತು ತುಮಕೂರು 73 ಹುದ್ದೆಗಳು, ರಾಮನಗರ 51 ಹುದ್ದೆಗಳು, ಚಿಕ್ಕಬಳ್ಳಾಪುರ 42 ಹುದ್ದೆಗಳು, ಶಿವಮೊಗ್ಗ 31 ಹುದ್ದೆಗಳು, ಮೈಸೂರು 66 ಹುದ್ದೆಗಳು ಮತ್ತು ಚಾಮರಾಜನಗರ 55 ಹುದ್ದೆಗಳು, ಮಂಡ್ಯ 60 ಹುದ್ದೆಗಳು, ಹಾಸನ 54 ಹುದ್ದೆಗಳು, ಚಿಕ್ಕಮಗಳೂರು 23 ಹುದ್ದೆಗಳು, ಕೊಡಗು 6 ಹುದ್ದೆಗಳು, ಉಡುಪಿ 22 ಹುದ್ದೆಗಳು, ದಕ್ಷಿಣ ಕನ್ನಡ 50 ಹುದ್ದೆಗಳು, ಬೆಳಗಾವಿ 64 ಹುದ್ದೆಗಳು, ವಿಜಯಪುರ 7 ಹುದ್ದೆಗಳು, ಬಾಗಲಕೋಟೆ 22 ಹುದ್ದೆಗಳು, ಧಾರವಾಡ 12 ಹುದ್ದೆಗಳು, ಗದಗ 30 ಹುದ್ದೆಗಳು, ಹಾವೇರಿ 34 ಹುದ್ದೆಗಳು, ಉತ್ತರ ಕನ್ನಡ 2 ಹುದ್ದೆಗಳು, ಕೊಪ್ಪಳ 3 ಹುದ್ದೆಗಳು, ಬಳ್ಳಾರಿ 3 ಹುದ್ದೆಗಳು, ಬೀದರ್ 5 ಹುದ್ದೆಗಳು, ಯಾದಗಿರಿ 8 ಹುದ್ದೆಗಳು, ವಿಜಯನಗರ 3 ಹುದ್ದೆಗಳು. ಇದಾದ ನಂತರ ನೋಡಿ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಲಬುರಗಿಯಲ್ಲಿ 67 ಹುದ್ದೆಗಳು, ರಾಯಚೂರದಲ್ಲಿ 4 ಹುದ್ದೆಗಳು, ಕೊಪ್ಪಳ 16 ಹುದ್ದೆಗಳು, ಬಳ್ಳಾರಿ 14 ಹುದ್ದೆಗಳು, ಬೀದರ್ 19 ಹುದ್ದೆಗಳು, ಯಾದಗಿರಿ 1 ಹುದ್ದೆ, ವಿಜಯನಗರ 10 ಹುದ್ದೆಗಳು. ಒಟ್ಟು ಎಲ್ಲ ಸೇರಿ 1000 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಅದೇ ರೀತಿ ಇಲ್ಲಿ ತನಕ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.